आपल्या देशात शिक्षणाला मिळालेले महत्त्व इतर कोणत्याही देशात नाही. आपल्या देशात प्राचीन काळापासून ऐतिहासिक गुरुकुल व विद्यापीठे अस्तित्वात होती. जगातील सर्वाधिक ज्ञानवंतांची भूमी म्हणजे भारत, असे केंद्रीय मंत्री प्रल्हाद जोशी यांनी सांगितले. बेळगाव येथील बेलगाम एज्युकेशन सोसायटीच्या बीके मॉडेल शाळेच्या सुवर्ण महोत्सवाच्या दुसऱ्या दिवशी आयोजित कार्यक्रमात ते बोलत होते. आपल्या देशात ब्रिटिशांच्या काळातच शाळा सुरू झाल्या असे नाही, तर 18व्या शतकाच्या आधीही शाळा अस्तित्वात होत्या असे त्यांनी स्पष्ट केले. ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಎಲ್ಲಾ ಗುಲಾಮಿ ಮಾನಸಿಕತೆಯ ಸಂಕೇತಗಳನ್ನ ತೆಗೆದು ಹಾಕಬೇಕು ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಮೂಲಾಗ್ರವಾಗಿ ನಮ್ಮ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು. ನಮ್ಮ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ದೇ ಶುಡ್ ಇನ್ವೆಸ್ಟ್ ಸಮಥಿಂಗ್. ಮ್ಯಾನ್ ಪವರ್ ಆಲ್ಸೋ ಅವಕಾಶ ಇದ್ದಂಥವರು ಒಂದು ರೀತಿಯಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದು ಹಾಗೆ. ಸ್ನೇಹಿತರೆ, ಜಗತ್ತಿನಲ್ಲಿ ಇವತ್ತು ಭಾರತಕ್ಕಿರುವಂತಹ ಅವಕಾಶ ಬೇರೆ ಯಾವ ದೇಶಕ್ಕೂ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಬಿಕೆ ಮಾಡೆಲ್ ಸ್ಕೂಲ್ ಬಗ್ಗೆ ಓದ್ತಾ ಇದ್ದಾಗ ಅವ್ರು ಕಳಿಸಿದಂತಹ ಲಿಟರೇಚರ್ದಲ್ಲಿ ಅವತ್ತು ರಾಮಚಂದ್ರ ಪರಂಪರೆಯವರು ಪರಂಜಪೆಯವರು ಬರೆದಂತಹ ಆ ಹಾಡಿನ ಏನು ಇವರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಇರುವಂತಹ ಒಂದು ಎಂಥ ಅದ್ಭುತವಾದಂತಹ ಎಲ್ಲಾ ಸೆಂಟೆನ್ಸ್ಗಳು ಹಂಗೆ ಇದಾವೆ. ಆದ್ರೆ 2 ಸೆಂಟೆನ್ಸ್ ನನ್ನ ಗಮನಕ್ಕೆ ಬಂದದ್ದು. ಭಾರತ್ ಅಪನ ಮಾನವತಾ ಕಿ ಪಾಠ ಜಗತ್ ಕೋ ದೇತಾ ಥಾ. ಮಾನವತೆಯ ಪಾಠವನ್ನ ಜಗತ್ತಿಗೆ ಕೊಡ್ತಾ ಇದ್ದಂತಹ ದೇಶ ನಿಮ್ಮ ಹಾಡಿನಲ್ಲಿದೆ. ಋಷಿ ಮುನಿಯೋ ಕೆ ಜ್ಞಾನ ದಾನ ಸೆ ಜಗತ್ ಗುರು ಕೆಹಲಾತಾ ಥಾ. ಆ ಋಷಿ ಮುನಿಗಳ ಜ್ಞಾನದಿಂದ ಇದನ್ನ ನಮ್ಮ ದೇಶವನ್ನ ಏನಿದೆ ಹಾಡು ನಾವು ಹೆಂಗ ಕಲಿಸಿದ್ವಿ ಅಂತಂದ್ರ, ನಮ್ಮ ದೇಶದೊಳಗ ಸ್ಕೂಲ್ ಬಂದದ್ದನೆ, ನಮ್ಮ ದೇಶದೊಳಗ ಸ್ಕೂಲ್ ಎಜುಕೇಶನ್ ಶುರು ಆದದ್ದು ಬ್ರಿಟಿಷರ ನಂತರ ಅಂತ ನಾನು ಇವತ್ತು ಸವಾಲಿನ ರೂಪದಲ್ಲಿ ಹೇಳ್ತಾ ಇದ್ದೇನೆ. 18ನೇ ಶತಮಾನದಕ್ಕಿಂತ ಮೊದಲು ಅನೇಕ ವರ್ಷಗಳ, ಅನೇಕ ಶತಮಾನಗಳವರೆಗೆ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಸ್ಕೂಲ್ ಇತ್ತು. ಪ್ರತಿ 100 ಜನಸಂಖ್ಯೆಗೆ ಒಂದು ಸ್ಕೂಲನ್ನು ತೆಗೆದಿದ್ದು ಮತ್ತು ಕೇವಲ ಎಜುಕೇಶನ್ ತುಂಬುವಂತ. ಕುವೆಂಪು ಅವರು ಒಂದು ಮಾತು ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳನ್ನ ನಾವು ಭತ್ತವನ್ನ ತುಂಬುವಂತ ಚೀಲಗಳನ್ನಾಗಿ ಮಾಡಬಾರದು, ನಮ್ಮ ವಿದ್ಯಾರ್ಥಿಗಳು ಭತ್ತವನ್ನ ಬೆಳೆಯುವ ಗದ್ದೆಗಳಾಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು. ಅಂತಹ ಎಜುಕೇಶನ್ ಅನ್ನ ನಾವು ಸೃಷ್ಟಿಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ಭಾರತದ ಈ ಬದಲಾವಣೆಗೆ ನಾವು ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. 2047ನೇ ಇಸ್ವಿ ಹೊತ್ತಿಗೆ ಭಾರತ ಈ ಡೆವಲಪಿಂಗ್ ಕಂಟ್ರಿ, ವಿಕಾಸಶೀಲ ದೇಶ ಇದನ್ನ ಬಿಟ್ಟು ಭಾರತ ಒಂದು ವಿಕಸಿತ ರಾಷ್ಟ್ರ, ಜಗತ್ತಿನ ಒಂದು ಬಲವಾದ ಶಕ್ತಿ ಅನ್ನೋ ದೃಷ್ಟಿಯಲ್ಲಿ ನಾವು ಮುಂದೆ ಹೋಗ್ಬೇಕಾಗಿದೆ. ಅದಕ್ಕೆ ನಮ್ಮ ಪೀಳಿಗೆಯನ್ನು ತಯಾರು ಮಾಡಬೇಕಾಗಿದೆ. ನಮ್ಮ ಯುವಕರನ್ನ ಈ ಒಂದು ಮಾನಸಿಕ ಗುಲಾಮಿತನದ ಸಂಕೇತಗಳನ್ನು ತೆಗೆದುಹಾಕಿ. ಸ್ನೇಹಿತರೆ, ನಿಮ್ಗೆ ನಾನು ಹೇಳ್ತೇನೆ, ನಮ್ಮ ದೇಶದ ನೇವಿ ಧ್ವಜ, ಅದರಲ್ಲಿ ಪ್ಲಸ್ ಮಾರ್ಕೆಟ್ ಪಂಚಮದವರದಂದಿತ್ತು. ಎಷ್ಟು ವರ್ಷಗಳ ಕಾಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋರಿಗೆ ಅದೇ ಇದ್ರಿ. ಮೊನ್ನೆ ನಾವು ಅದನ್ನು ನರೇಂದ್ರ ಮೋದಿ ಅವರು ಶಿವಾಜಿ ಮಹಾರಾಜರ ಧ್ವಜವನ್ನು ಅದರಲ್ಲಿ ಹಾಕಿದ್ರು. ಕಾರಣ ಏನು? ಈ ದೇಶದಲ್ಲಿ ಮೊದಲನೇ ನೌಕಾಪಡೆಯನ್ನು ಕಟ್ಟಿದ್ರು ಶಿವಾಜಿ ಮಹಾರಾಜ್. ಅಂದ್ರೆ ಏನು ಚೇಂಜ್ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ ಅನ್ನುವಂತಹ ಮಾನಸಿಕತೆಯಿಂದ ಅವರು ಕೊಟ್ಟಿದ್ದೇ ಶ್ರೇಷ್ಠ. ನಾವು ಕೊಂಡುಕೊಳ್ಳುವಂತಹ ವಸ್ತುಗಳಲ್ಲಿ ನಮ್ಮ ದೇಶದ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಸ್ವಲ್ಪ ಡೌಟ್. ಬೇರೆ ಕಡೆಯಿಂದ ನಮ್ಮ ಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಎಲ್ಲಿ ತನಕ ಜಗತ್ತಿನಲ್ಲಿ ಭಗವದ್ಗೀತೆಯ ಅಧ್ಯಯನಕ್ಕೆ, ಭಾರತದ ಅಧ್ಯಾತ್ಮಕ್ಕೆ, ಭಾರತದ ಕುಟುಂಬ ಪದ್ಧತಿಯ ಬಗ್ಗೆ, ಭಾರತೀಯ ಸಂಗೀತ ಪದ್ಧತಿಯ ಬಗ್ಗೆ, ಭಾರತದ ಆಹಾರ ಪದ್ಧತಿಯ ಬಗ್ಗೆ, ಭಾರತದ ಸಾಮಾಜಿಕ ಜೀವನ ಪದ್ಧತಿಯ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದು ಬಹಳ ಶ್ರೇಷ್ಠದ ಅಂತ ಹೇಳೋ ತನಕ ನಮಗೆ ಸ್ವಲ್ಪ ಡೌಟ್ ಇತ್ತು. ಹೌದೋ ಅಲ್ಲೋ. ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಸ್ನೇಹಿತರೆ. ನಮಗೊಂದು ಬಹಳ ದೊಡ್ಡ ಅಪಾರ್ಚುನಿಟಿ. ನಮ್ಮಲ್ಲಿ ಇಷ್ಟು ದೊಡ್ಡದಾದಂತಹ ಜನಸಂಖ್ಯೆ ಇದೆ. ಜಗತ್ತಿನ ಅತ್ಯಂತ ಯುವ ದೇಶ, ದ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್ ಟುಡೇ ಈಸ್ ಇಂಡಿಯಾ.
ಜಗತ್ತಿನಲ್ಲಿ ಅನೇಕ ಕಡೆ ಕೆಲಸ ಮಾಡಲಿಕ್ಕೆ ಜನ ಇಲ್ಲ. ಭಾರತದ ಆರ್ಥಿಕತೆ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಸ್ನೇಹಿತರೆ. ವಿ ಆರ್ ದಿ 4th largest economy, biggest economy of the world today. जगत ನಮ್ಮ ಕಡೆ. माजी राज्यसभा सदस्य डॉक्टर प्रभाकर कोरे यांनी बोलताना सांगितले की पूर्वी शिक्षण संस्थांसाठी अनेकांनी त्याग केला, मात्र सध्या शिक्षण संस्था काही कुटुंबांपुरत्या मर्यादित होत चालल्याबद्दल केली कार्याध्यक्ष डॉक्टर प्रभाकर कोरे यांनी चिंता व्यक्त केली. ಶಿಕ್ಷಣ ಪ್ರಾರಂಭ ಮಿಷನರಿ ಸ್ಕೂಲ್ದಿಂದ ಸೆಂಟ್ ಪಾಲ್ಸ್ ಇರ್ಬೋದು ಅಥವಾ ಬೆನ್ನನ್ ಸ್ಮಿತ್ ಸ್ಕೂಲ್ ಇರ್ಬೋದು, ಸರ್ದಾರ್ ಹೈಸ್ಕೂಲ್ ಇರ್ಬೋದು. ಆದರೆ 110-112 ವರ್ಷದ ಹಿಂದೆ ಶಿಕ್ಷಣ ಈ ಭಾಗಗಳು ಬಹಳಷ್ಟು ವಂಚಿತ ಆಗಿದೆ. ಅದಕ್ಕೆ 1916ರಲ್ಲಿ ಮೊದಲನೇ ಸಲ 7 ಜನ ಶಿಕ್ಷಕರು ಕೂಡಿ ಕರ್ನಾಟಕ KLE ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದೆ. ನಾನು ಓದ್ತಾ ಇದ್ದೆ, ಈ ಸಂಸ್ಥೆ ಹುಟ್ಟಾಕಿದವರು ಶಿಕ್ಷಕರು, ಅದು ಬಹಳ ಮುಖ್ಯ. ಈಗಿನ ಸಂಸ್ಥೆಗಳು ಬಹಳಷ್ಟು ಕುಟುಂಬಕ್ಕೆ ಸೀಮಿತ ಆಗಿದವು. ಆ ಕಾಲದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆನ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದ ಶಿಕ್ಷಕರು ಇಲ್ಲಿನೂ ಇದ್ರು, KLE ಸಂಸ್ಥೆಯವರು ಇದ್ರು. ಅಲ್ಲಿ 7 ಜನ ಶಿಕ್ಷಕರು ಅವರು ಸಂಸ್ಥಾಪಕ ಮಾಡಿದ್ದು. ನಾನು ಓದ್ತಾ ಇದ್ದಾಗ ಇಲ್ಲಿ 6 ಜನ ಶಿಕ್ಷಕರು JA ಹೈಸ್ಕೂಲ್ನಲ್ಲಿನ ಅವ್ರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರಂತ ಅಲ್ಲಿಂದ ಬಂದು ಈ BK ಮಾಡೆಲ್ ಬೆಳಗಾವಿ ಶಿಕ್ಷಣ ಸಂಸ್ಥೆ ಅಂತ ಹುಟ್ಟಾಕಿದ್ರು. ನೋಡಿ, ಆ ಕಾಲದಲ್ಲಿ ಎಂಥ ಕಾಲ ಇತ್ತಂದ್ರೆ ಒಂದು ಶಾಲೆ ನಡೆಸೋದಂದ್ರೆ ಬಹಳ ಕಷ್ಟ. ಅದಕ್ಕೆ ಶಿಕ್ಷಕರ ತಾವು ಶಾಲೆ ಪ್ರಾರಂಭ ಮಾಡಿ ತಾವು ಪಗಾರ ಬಿಟ್ಟುಕೊಳ್ಳಲಿಲ್ಲ ಶಿಕ್ಷಣ ಸಂಸ್ಥೆ ನಡೆಸಿದ್ದು ಇವೆರಡು ಸಂಸ್ಥೆಗಳು. ಅದಕ್ಕೆ ಇದಕ್ಕೆ ಬಹಳಷ್ಟು ಮಹತ್ವ ಅದ ಅಂತ ನನಗೆ ಅಭಿಪ್ರಾಯ. ನೋಡಿ, ಸುಮಾರು 100 ವಿದ್ಯಾರ್ಥಿಗಳು 1000 ವಿದ್ಯಾರ್ಥಿಗಳು ಪಾಸ್ ಆಗಿ ಹೋಗಿದ್ದಾರೆ. ಒಂದ್ ವೇಳೆ ವಿಚಾರ ಮಾಡಿ 100 ವರ್ಷದಿಂದ ಈ ಸಂಸ್ಥೆ ಹುಟ್ಟಲಾಗ್ತಿತ್ತಂದ್ರ ಇಲ್ಲಿ ಇವತ್ತು 2-3 ಸಾವಿರ ಮಾಜಿ ವಿದ್ಯಾರ್ಥಿಗಳು ಇರಬಹುದು. ಆ ಮಾಜಿ ವಿದ್ಯಾರ್ಥಿಗಳು ಎಲ್ಲಿ ಪುಣೆಗೋ ಮುಂಬೈಗೋ ಹೋಗಿ ಶಿಕ್ಷಣ ಪಡ್ಲಿಕ್ಕೆ ಸಾಧ್ಯ ಇತ್ತಲ್ಲ. ಯಾಕಂದ್ರೆ ಈ ಮಿಷನರಿ ಸ್ಕೂಲ್ ಅವರು ತಮ್ಮ ಆಫೀಸರ್ ಸಲುವಾಗಿ ಮಾಡಿದ್ರು. ಮಿಲಿಟರಿ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಅಥವಾ ಡಿವಿಷನ್ ಹೆಡ್ ಕ್ವಾರ್ಟರ್ ಇಂದ ಬ್ರಿಟಿಷ್ ಜನರಿಗೆ ಶಿಕ್ಷಣ ಕೊಡಲಿಕ್ಕೆ ಆ ಶಿಕ್ಷಣ ಸಂಸ್ಥೆ ಹುಟ್ಟಿದ್ದು. ಅದರಲ್ಲಿ ಬಹಳಷ್ಟು ಜನ ದೊಡ್ಡ ಶ್ರೀಮಂತರು, ಸರ್ದಾರರು, ಜಮೀನ್ದಾರರು, ಅವ್ರಿಗೆ ಎಷ್ಟ ಪ್ರವೇಶ. ಅದಕ್ಕೆ ಈಗ ವಿಚಾರ ಮಾಡ್ಬೇಕು, 100 ವರ್ಷ ಮೊದಲು ಈ ಶಿಕ್ಷಣ ಸಂಸ್ಥೆ ಹುಟ್ಟಲಾಗ್ತಿತ್ತಂದ್ರ ನಮ್ಮ ಪರಿಸ್ಥಿತಿ ಏನಾಗ್ತಿದೆ. ಅದಕ್ಕೆ ಒಂದು 100 ವರ್ಷದ ಸಂಸ್ಥೆ ಇದು. ಯಾವ ಸಂಸ್ಥೆಗಳು 100 ವರ್ಷ ನಡೆಸೋದು ಬಹಳ ಕಷ್ಟ ಈ ದಿವಸದಲ್ಲಿ. ಅಲ್ಲಿ ಸರ್ಕಾರ ಕಾಯ್ದೆ ಕಾನೂನಲ್ಲಿ ಶಿಕ್ಷಕರ ಪಗಾರು ಈಗಂತ ಬಹಳ ಗ್ರ್ಯಾಂಟ್ ಕೊಡಂಗಿಲ್ಲ. ಅದೇನಾಗಿದೆ, ಅರ್ಧ ಆಕ್ಸಿಜನ್ ಕೊಟ್ಟಂಗಾಗಿದೆ. ನಮ್ಗೆ ಯಾವಾಗ ಶಿಕ್ಷಕರು ಖಾಲಿ ಆಗ್ತಾವಲ್ಲಿ ಶಿಕ್ಷಕರಿಗೆ ಕೊಡೋಲ್ಲ, ಶಿಕ್ಷಕರಿಲ್ಲ ಹುಡುಗರು ಬರೋಲ್ಲ, ಅಥವಾ ಕ್ವಾಲಿಟಿ ಎಜುಕೇಶನ್ ಉಳಿಯಂಗಿಲ್ಲ. ಇದೆಲ್ಲ ಸಮಸ್ಯೆ. ಸರ್ಕಾರದ ಗ್ರ್ಯಾಂಟ್ ತಗೊಂಡಾಗ ಬಹಳ ದೊಡ್ಡ ಸಮಸ್ಯೆ ಇರೋದ್ರಿಂದ ಈ ಸಂಸ್ಥೆಗಳು ಒಂದು ಸ್ವಲ್ಪ ಬಡವಾಗಿರೋ. 1ನೇ ಕಾಲದಾಗ BK ಮಾಡಲ್ ಹೈಸ್ಕೂಲ್ದಾಗ ಅಡ್ಮಿಷನ್ ತಗೊಳ್ಳೋದನ್ನ ಒಂದು ಶ್ರೇಷ್ಠ ಅಂತ ಕಾಲ ಇತ್ತು. ಆದರೆ ಕಾಲ ಬದಲಾವಣೆ ಜೊತೆಗೆ ಶಿಕ್ಷಣ ಬದಲಾವಣೆನೂ ಆಗ್ತಾ ಇದೆ. ಇವತ್ತು ನಾವೆಲ್ಲ ಮೈಸೂರು ಪ್ರಾಂತಕ್ಕೆ ಬಂದ ಮೇಲೆ, ಮೊದಲೆಲ್ಲ ಮುಂಬೈ ಪ್ರಾಂತದಲ್ಲಿ ನಾವು ಇವೆಲ್ಲ ಚಾರಿಟಿ ಶಬ್ದ ನಮ್ಮ ಕಡೆ ಇತ್ತು. ಮೈಸೂರಲ್ಲಿ ಬಂದ ಮೇಲೆ ಅವರೆಲ್ಲ ಮೈಸೂರು ಮಹಾರಾಜರ ಕೆಳಗೆ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದರು. ಅವ್ರಿಗೆ ಚಾರಿಟಿ ಅನ್ನೋದು ಗೊತ್ತಿಲ್ಲ ಇತ್ತು. ಅದಕ್ಕೆ ಇದು ಈ ಸಂಸ್ಥೆಗೆ ಬಹಳ ಮಹತ್ವ. 100 ವರ್ಷ ಭಾಳ ಇವತ್ತು ಬೆಳೆದ ಸಂಸ್ಥೆ ಬೆಳಿಬೇಕಾಗಿತ್ತು. ಕಾರಣಾಂತರವಾಗಿ ಬೆಳೀಲಿಲ್ಲ. ಅದಕ್ಕೆ ಕಾರಣ ಬೇರೆ ಬೇರೆ ಇರ್ಬೋದು. ಆದರೆ ಗುಣಾತ್ಮಕವಾದ ಶಿಕ್ಷಣ ಕೊಟ್ಟಿದ್ದಾರೆ ಈ BK ಮಾಡೆಲ್ ಸ್ಕೂಲ್ದವರಿಗೆ. ಅದಕ್ಕೆ ನಾನು ಅವರಿಗೆ ನನ್ನ ವೈಯಕ್ತಿಕ ಅವರಿಗೆ ಅಭಿನಂದನೆ ಹೇಳಿ ನಾನು ಹೆಚ್ಚು ಮಾತಾಡೋದು
यावेळी व्यासपीठावर महापौर मंगेश पवार, उपमहापौर वाणी जोशी, माजी आमदार संजय पाटील, संस्थेचे अध्यक्ष अविनाश पोद्दार, दीपक करंजीकर, विद्या मुरकुंबी, SN शिवणगी, सुधीर कुलकर्णी, अरविंद हुणगुण आणि इतर उपस्थित होते. कृष्णा कांबळे, KMM मराठी, बेळगाव.